ಹಲೋ ಮಕ್ಕಳೇ, ರಿಲೇಷನ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.3 ಅದರೊಳಗೆ ಸೆಕೆಂಡ್ ಕ್ವೆಶನ್, ಅದರೊಳಗೆ ಸೆಕೆಂಡ್ ಪಾರ್ಟ್. ಓಕೆ, ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 - x². ಇದರ ಒರಿಜಿನಲ್ ಕ್ವೆಶನ್ ಏನಂದರೆ ಡೊಮೇನ್ ಮತ್ತು ರೇಂಜ್ ಹುಡುಕ್ಬೇಕಿದ್ರದ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಯಾವಾಗಾದ್ರೂ ಡೊಮೇನ್ ರೇಂಜ್ ಹುಡುಕ್ಬೇಕಂದ್ರೆ ಇದನ್ನು 5 ಮೆಥಡ್ಸ್ ಇದೆ, 5 ಸ್ಟೆಪ್ಸ್ ಇದೆಯಲ್ಲ, ಇದು ಸ್ಟೆಪ್ಸ್ ಟು ಫೈಂಡ್ ಎ ಡೊಮೇನ್. ಓಕೆ, ಡೊಮೇನ್ ಹುಡ್ಕೋದಕ್ಕೆ ಇದೆಲ್ಲ ಮಾಡ್ತಾರೆ. ಫಸ್ಟ್ ಆಫ್ ಆಲ್ ನೋಡಿ, ಇವಾಗ ಬೇಸಿಕ್ಲಿ ನಾವೇನು ಮಾಡ್ತೀವಿ, ಇದರೊಳಗೆ ನಿಮಗೆ ಏನು ಗೊತ್ತಿದೆ. ಓಕೆ, ಸ್ಕ್ವೇರ್ ರೂಟ್ ಒಳಗಿರೋದು ಎಲ್ಲ ವ್ಯಾಲ್ಯೂ ನೋಡಿ. ನೀವು ಮೊದಲೇ 10th ಸ್ಟ್ಯಾಂಡರ್ಡ್ನಲ್ಲಿ ಇದನ್ನು ಡಿಸ್ಕ್ರಿಮಿನೆಂಟ್ ಕಲ್ತಿರ್ಬೋದು. ಓಕೆ, b² - 4ac ರೂಟ್ ಒಳಗಿದ್ದಿದ್ದು ಏನು ಮಾಡ್ತೀರಾ, ಯಾವಾಗ ಪಾಸಿಟಿವ್ ಆರ್ ಈಕ್ವಲ್ಸ್ ಟು 0 ಇಡ್ತೀರಾ. ಅಂದರೆ b² - 4ac ಶುಡ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಅಂತ ಇಡ್ತೀರಾ. ಅದೇ ರೀತಿಯಲ್ಲಿ ಅಂದರೆ ಇದರೊಳಗಿರೋದೆಲ್ಲನೂ ನೀವು ಪಾಸಿಟಿವ್ ಆರ್ ಗ್ರೇಟರ್ ದೆನ್ 0 ಇಡ್ತೀರಾ. ಗ್ರೇಟರ್ ದೆನ್ 0 ಆರ್ ಈಕ್ವಲ್ ಟು 0. ನೀವು ನೆಗೆಟಿವ್ ಇಟ್ಟರೆ ಇದೆಲ್ಲ ನೆಗೆಟಿವ್ ಆದರೆ ಏನಾಗುತ್ತೆ, ಕಂಪ್ಲೀಟ್ಲಿ ಇದೇನಾಗುತ್ತೆ, ಇಮ್ಯಾಜಿನರಿ ಆಗುತ್ತೆ. ಸೊ ದ್ಯಾಟ್ ಈಸ್ ದ ರೀಸನ್. ಇವಾಗ ನಾನು x 10 ತೊಗೊಂಡ್ರೆ 10 ಸ್ಕ್ವೇರ್ ಆಗುತ್ತೆ, ಸ್ಕ್ವೇರ್ ರೂಟ್ ಇದೆ ನೋಡಿ. x = 10 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಸೊ ಇದೇನಾಗುತ್ತೆ 9 - 100. ಸೊ ಇಟ್ ಈಸ್ ಬೇಸಿಕಲಿ ಈ ರೀತಿಯಲ್ಲಿ ಬರುತ್ತೆ. ಇದೆಲ್ಲ ನಿಮಗೆ ಕಾಂಪ್ಲೆಕ್ಸ್ ನಂಬರ್ನಲ್ಲಿ ಕಲಿಸ್ತೇನೆ, ಇವಾಗ ನಿಮ್ಗೆ ಬೇಕಾಗಿಲ್ಲ. ಆದರೆ ಯಾವಾಗೂ ನೆನ್ಪಿಟ್ಟಿರಿ, ಸ್ಕ್ವೇರ್ ಒಳಗೆ ಏನೇ ಇರಲಿ ಅದನ್ನು ಯಾವಾಗೂ ಐತಲ್ಲ ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0 ಇಡಬೇಕು. ಆವಾಗ ನಿಮಗೆ ಒಂದು ಕರೆಕ್ಟ್ ಡೊಮೇನ್ ಸಿಗುತ್ತೆ. ಡೊಮೇನ್ ಅಂತ ಹೇಳಿದರೆ ಇನ್ಪುಟ್ ವ್ಯಾಲ್ಯೂ. ಇವಾಗ ನಾನು ಇದರೊಳಗೆ ಇರೋದನ್ನ ನಾನು ಇಡ್ತಿದ್ದೇನೆ 9 - x² ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು 0. ಯಾವಾಗೂ ನೆನ್ಪಿಟ್ಟಿರಿ, ಇಲ್ಲಿ ಫಸ್ಟ್ ಏನಿದೆ, ಕೋಎಫಿಷಿಯೆಂಟ್ಸ್ ಪಾಸಿಟಿವ್ ಇರಬೇಕು. ಅಂದರೆ ನೀವು x² ಇದೆಯಲ್ಲ ಅದನ್ನು ಯಾವಾಗಲೂ ಪಾಸಿಟಿವ್ ಆಗಿ ಇಡಬೇಕು. ಮತ್ತು ಒಂದು ಸೈಡ್ ಯಾವಾಗೂ 0 ಇಡಬೇಕು. ಓಕೆ, ಇವೆರಡು ನೆನ್ಪಿಟ್ಟಿರಿ. ಓಕೆ, ಇವಾಗ ನೋಡಿ, ನಾನು ಇದನ್ನು ಸಾಲ್ವಿಂಗ್ ಇನ್ಇಕ್ವಾಲಿಟಿ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಅದರೊಳಗೆ ಬೇಸಿಕ್ಕಾಗಿ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿಯಲ್ಲಿ ಹೇಗೆ ಸಾಲ್ವ್ ಮಾಡಬೇಕಂತೇಳಿ. ಇವಾಗ ಇಲ್ಲಿ ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ನೋಡಿ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದರೆ ಸೈನ್ ಆಫ್ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. x² - 9 ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0. ಓಕೆ, ಇವಾಗ ಇದು ಫಸ್ಟ್ ಸ್ಟೆಪ್ ಆಯಿತು. ಅಂದರೆ ನಾನು ಇದನ್ನು ಮಾಡಿಟ್ಟಿದ್ದೇನೆ. ಇವಾಗ ಫ್ಯಾಕ್ಟರ್ಸ್ ಅಂತ ಹೇಳಿದರೆ ಏನು, ಇದನ್ನು a - b a + b ಈಕ್ವಲ್ಸ್ ಟು a² - b². ಈ ಮೆಥಡ್ ಇಲ್ಲಿ ಯೂಸ್ ಮಾಡ್ತೀನಿ. ಓಕೆ, ಈ ಮೆಥಡ್ ಯೂಸ್ ಮಾಡಿ ಲೆಸ್ ದೆನ್ ಈಕ್ವಲ್ಸ್ ಟು 0. ಇದು ಹೇಗಿದೆ ಹಾಗೆ ಮಾಡ್ತೀನಿ. ಇದಾಯಿತು ಸೆಕೆಂಡ್ ಸ್ಟೆಪ್. ಇವಾಗ ಥರ್ಡ್ ಸ್ಟೆಪ್, ಮಾರ್ಕ್ ಆನ್ ನಂಬರ್ ಲೈನ್. ಈ ರೀತಿಯಲ್ಲಿ ನಾನು ಮಾರ್ಕ್ ಮಾಡ್ತಿದ್ದೇನೆ. -3 + 3 0 -∞ +∞. ಸೊ ಈ ರೀತಿಯಲ್ಲಿ ಮಾಡಿದ್ದೇನೆ. ಇಲ್ಲಿ ಮಿಡಲ್ದು 0 ಇದೆ. ಇವಾಗ 0 ಬೇಡ. ಇವಾಗ ನೋಡಿ, ಸೈನ್ ಅಲಾಟ್ಮೆಂಟ್ ಇದಾಯಿತು ಥರ್ಡ್ ಸ್ಟೆಪ್. ಇವಾಗ ಫೋರ್ತ್ ಸ್ಟೆಪ್ ಏನಂದರೆ ಸೈನ್ ಅಲಾಟ್ಮೆಂಟ್ ಇದೆ. ಸೈನ್ ಅಲಾಟ್ಮೆಂಟ್ಗೆ ಯಾವಾಗೂ ನೆನ್ಪಿಟ್ಟಿರಿ, ಬೇಸಿಕ್ ರೂಲು. ನೀವು ಹೀಗೆ ಫ್ಯಾಕ್ಟರ್ಸ್ ಮಾಡಿದ ನಂತರ ನಿಮಗೆ ರೈಟ್ ಸೈಡ್ ಇದಿರುತ್ತಲ್ಲ, ಈ ಕಡೆ ರೈಟ್ ಸೈಡ್ ಒಂದು ಪೋರ್ಷನ್ ಆದ ನಂತರ, ಒಂದು ಫ್ಯಾಕ್ಟ್ರಿ ಇಟ್ಟ ನಂತರ ರೈಟ್ ಸೈಡ್ ಏನಿರುತ್ತೆ ಯಾವಾಗೂ ಪಾಸಿಟಿವ್ ಅಂತೇಳಿ ನೀವು ಸಿಂಬಾಲ್ ಹಾಕಿ. ಆಮೇಲೆ ನೆಗೆಟಿವ್, ಆಮೇಲೆ ಪಾಸಿಟಿವ್, ಅಂದರೆ ಆಲ್ಟರ್ನೇಟಿವ್ ಸಿಂಬಾಲ್ಸ್. ಇದು ನೆನ್ಪಿಟ್ಟಿರಿ, ಇದು ಯಾವಾಗೂ ಐತಲ್ಲ ಲೀನಿಯರ್ಸಿಗೆ ಅಷ್ಟೇ ನಡೆಯೋದು, ಆರ್ ಆಡ್ ಪವರ್ಸಿಗೆ. ಓಕೆ, ಆಡ್ ಪವರ್ಸ್ ಅಂದರೆ x1 x3 ಅಂದರೆ x⁻1 x⁻3 x⁻5 ಇರುತ್ತಲ್ಲ, ಆವಾಗ ಇದು ನಡೆಯುತ್ತೆ. ಪ್ಲಸ್ ಮೈನಸ್ ಆಲ್ಟರ್ನೇಟಿವ್. ಸ್ಕ್ವೇರ್ ಇತ್ತಂದರೆ ಬೇರೆ ಮೆಥಡ್ ಇದೆ, ದಯವಿಟ್ಟು ಇದನ್ನು ಲೀನಿಯರ್ಗೆ ಅಷ್ಟೇ ಅಪ್ಲೈ ಮಾಡಿ, ಲೀನಿಯರ್ ಆರ್ ಆಡ್ ಪವರ್ಸಿಗೆ. ಆಯಿತಾ? ಇವಾಗ ನೋಡಿ, ನಾನಿಲ್ಲಿ -3 + 3 ಇಟ್ಟಿದ್ದೇನೆ. ಈ ಸೈನ್ ಅಲಾಟ್ಮೆಂಟ್ ಆಯಿತು, ಇದಾಯಿತು, ಇದು ಆಗಿದೆ. ಇವಾಗ ಇನ್ಇಕ್ವಾಲಿಟಿ ಬೇಸ್ಡ್ ಆನ್ ದ ಕ್ವೆಶನ್. ಇದು ಅಂದರೆ ಏನಂದರೆ ನೋಡಿ, ಬೇಸಿಕ್ಲಿ ನಾನು ಈ ಇಕ್ವೇಷನ್. ಓಕೆ, ಫಸ್ಟ್ ಸ್ಟೆಪ್ ಆದ ನಂತರ ಇವಾಗ ನಿಮ್ಗೆ ಬೇಸಿಕ್ಲಿ ಹೇಳೋದೇನೆಂದರೆ, ನಿಮಗೆ ಸೆಕೆಂಡ್ ಸ್ಟೆಪ್, ಪ್ರೀವಿಯಸ್ ಸ್ಟೆಪ್ ಇದೆಯಲ್ಲ ಅದರೊಳಗೆ ನೋಡಿ, ನಿಮಗೆ ಲೆಸ್ ದೆನ್ 0 ಬೇಕಾಗಿದೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು 0. ಲೆಸ್ ದೆನ್ 0 ಅಂದರೆ ನೆಗೆಟಿವ್ ಪಾರ್ಟ್, ಇಲ್ಲಿಂದ ಇಲ್ಲಿವರೆಗೆ. ಓಕೆ, ಇವಾಗ ಇಲ್ಲಿ ಈಕ್ವಲ್ ಸೈನ್ ಇದೆ. ಸೊ ಎರಡು -3 + 3 ಇನ್ಕ್ಲೂಡ್ ಮಾಡಬೇಕು. ಓಕೆ, ಇವಾಗ ಇದನ್ನು ನಾನು ನಂಬರ್ ಲೈನ್ನಲ್ಲಿ ಹೇಳಿದ್ದೇನೆ. 4th 5th ಎರಡೂ ಆಗಿದೆ. ಇವಾಗ ನಂಬರ್ ಲೈನ್ನಲ್ಲಿ ನೀವು ಬೇಸಿಕ್ಲಿ ಈ ರೀತಿಯಲ್ಲಿ ಪ್ಲಾಟ್ ಮಾಡಿದ್ದೀರಾ. -∞ +∞
-3 +3. ಸೊ ಇಲ್ಲಿಂದ ಇಲ್ಲಿಯವರೆಗೆ ಈ ರೀತಿ ಪ್ಲಾಟ್ ಮಾಡಿದ್ದಾರೆ. ಇವಾಗ x ಬಿಲಾಂಗ್ಸ್ ಟು -3 ಆ್ಯಂಡ್ +3. ಸ್ಕ್ವೇರ್ ಬ್ರ್ಯಾಕೆಟ್ ಯಾಕೆಂದರೆ ಬೌಂಡ್ರೀಸ್ -3 ಮತ್ತು +3 ಇನ್ಕ್ಲೂಡ್ ಮಾಡಬೇಕಂತ ಹೇಳಿ. ಓಕೆ, ಇದಾಗಿತ್ತು ನಂಬರ್ ಲೈನ್ ಮತ್ತು ಇಂಟರ್ವೆಲ್. ಮತ್ತು ಇವಾಗ ಇದಾಯಿತು ಡೊಮೇನ್ ಇದರೊಳಗೆ ಬರುತ್ತೆ. ಇವಾಗ ರೇಂಜ್ ನೋಡಿ, ಬೇಸಿಕಲಿ ನಾವೇನು ಮಾಡ್ತೀವಿ, y = f(x) = √9 - x². ಇದೆ. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಿದ್ದೇವೆ. ಬೇಸಿಕಲಿ ನಾವೇನು ಮಾಡ್ತೇವೆ, ನಾವು ಇದರೊಳಗೆ ನಮಗೆ ಏನು ಗೊತ್ತಿದೆ ಅಲ್ಲ ಅದನ್ನು ಎಬ್ಬಿಸ್ತೇವೆ. ನೋಡಿ ಇವಾಗ ಫಸ್ಟ್ ಆಫ್ ಆಲ್ ನೋಡಿ x ಬಿಲಾಂಗ್ಸ್ ಟು -3 ಆ್ಯಂಡ್ +3 ಇದೆ. ಸೊ ಬೇಸಿಕಲಿ x ಏನಿರುತ್ತೆ, -3 ≤ x ≤ +3 ಇದೆ. ಇದು ನಮ್ಮದು ಡೊಮೇನ್. ಆದರೆ ನಮಗೆ ರೇಂಜ್ ಹುಡುಕಬೇಕಾಗಿದೆ. ರೇಂಜಿಗೋಸ್ಕರ ನಾವೇನು ಮಾಡ್ತೇವೆ, x² ಮಾಡ್ತೇವೆ. ಅಂದರೆ ಇದರೊಳಗೆ x² ಮಾಡ್ತಿದ್ದೇವೆ ಅಷ್ಟೇ. ಸ್ಕ್ವೇರ್ ಮಾಡಿದ ನಂತರ ಇದರೊಳಗೆ ನೀವು ಒಂದು ಬೇಸಿಕ್ಕಾಗಿ ತಪ್ಪು ಮಾಡೋದು, ಚಿಕ್ಕ ತಪ್ಪು ಏನಂದರೆ, ನೀವು ಇದನ್ನು ಸೈನ್ ಹಾಗೆ ಇಡ್ತೀರಾ, ಇದನ್ನು 9 ಇಲ್ಲೂ 9 ಅಂತ ಬರೆದ್ಬಿಡ್ತೀರಾ. ಅಂದರೆ ಇದನ್ನು ಸ್ಕ್ವೇರ್ ಮಾಡಿದ್ರಿ, ಇದನ್ನು ಸ್ಕ್ವೇರ್ ಮಾಡಿದ್ರಿ. ಸ್ಕ್ವೇರ್ ಮಾಡಿದ ನಂತರ ಈ ರೀತಿಯಲ್ಲಿ ಬರುತ್ತೆ. ಆದರೆ ಇದು ಇಕ್ವೇಷನ್ ಕಂಪ್ಲೀಟ್ಲಿ ರಾಂಗ್ ಇರುತ್ತೆ. ಬೇಸಿಕಲಿ ನಂಬರ್ ಲೈನ್ ಏನು ತಿಳ್ಕೊತೇವೆ ನೋಡಿ. ಓಕೆ, +3 -3 +3 ಇನ್ಫಿನಿಟಿ +∞ ಇಲ್ಲಿಂದ ಇಲ್ಲಿವರೆಗಿದೆ x. ಓಕೆ, ಆದರೆ x² ಇಲ್ಲಿ 0 ಇದೆ. ಓಕೆ, ಆದರೆ x² ಏನಿರುತ್ತೆ, ಯಾವಾಗೂ ಪಾಸಿಟಿವ್ ಇರುತ್ತೆ. ಇವಾಗ ನಾನು x² ಹುಡ್ಕೋದಂತಿದ್ದೇನೆ. ಇವಾಗ ನೋಡಿ, ನೀವು ಇವಾಗ 3ನ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, 9 ಸಿಗುತ್ತೆ. ಸೊ ಬೇಸಿಕಲಿ 9 ಇಲ್ಲಿದೆ. ಓಕೆ, ಇಲ್ಲಿ 2 ಇದೆ ಅಂದ್ಕೊಳ್ಳಿ. 2ನ ಸ್ಕ್ವೇರ್ ಮಾಡಿದರೆ x² = 4 ಅಂತ ಹೇಳಿದರೆ 2ನ ನಾನು ತೊಗೊಂಡಿದ್ದೇನೆ. ಸೊ ಬೇಸಿಕಲಿ 4 ಇಲ್ಲಿ ಬರುತ್ತೆ. ಅದಾದ ನಂತರ 1 ಇರುತ್ತೆ, ಇಲ್ಲಿ ಬರುತ್ತೆ 1. ಓಕೆ, ಇದೇ ರೀತಿಯಲ್ಲಿ ಇಲ್ಲಿ 0 ಇರುತ್ತೆ. ಅಂದರೆ 0² = 0 ಕೊಡುತ್ತೆ. ಇವಾಗ -1 ಬಂದ ನಂತರ ನೀವೇನು ಮಾಡ್ತೀರಾ, ಸ್ಕ್ವೇರ್ ಮಾಡಿದ ನಂತರ ಅದೇನಾಗುತ್ತೆ, ಮತ್ತೆ ವಾಪಸ್ ಹೋಗಿ 1² ಇದೆಯಲ್ಲ ಅಲ್ಲಿ ಅಂಟ್ಕೊತದೆ. -2 ಬಂತಂದರೆ -2 ಏನಾಗುತ್ತೆ, ಇಲ್ಲಿ ಬಂದು ಸೇರ್ಕೊತೆ. ಅಂದರೆ ನಮ್ಮ ಬೇಸಿಕ್ಲಿ ಏನಂತಿದ್ದೇನೆಂದರೆ, ನೀವು ಇದು ತಪ್ಪಾಗುತ್ತೆ. ನಮಗೆ x² ಏನಿದೆ ಇಲ್ಲಿಂದ ಇಲ್ಲಿವರೆಗೆ ವೇರಿ ಆಗುತ್ತೆ. ಓಕೆ, ಇದು ನೆನ್ಪಿಟ್ರಿ. ನೀವು ನಂಬರ್ ಲೈನ್ನಲ್ಲಿ ಯಾವಾಗೂ ಐತಲ್ಲ x², ನಿಮಗೆ ಡೊಮೇನ್ x ಈ ರೀತಿಯಲ್ಲಿ ಸಿಕ್ಕಿರ್ಬೋದು, ಡೊಮೇನ್ ಈ ರೀತಿಯಲ್ಲಿ ಸಿಕ್ಕಿರ್ಬೋದು. ಆದರೆ x² ಮಾಡುವಾಗ ಅದೇನಾಗುತ್ತೆ, <9 and > 0 ಇರುತ್ತೆ. ಯಾವಾಗೂ ನೆನ್ಪಿಟ್ಟಿರಿ. ಯಾಕೆ 0ದಲ್ಲಿ ಈಕ್ವಲ್ ಯಾಕೆ ಹಾಕಿದ್ದೇನೆ, 9ದಲ್ಲಿ ಈಕ್ವಲ್ ಯಾಕೆ ಅಂತ ಹೇಳಿದರೆ, ಇಲ್ಲಿ ನನಗೆ 3 -3 ಎರಡಕ್ಕೂ 9 ಸಿಗ್ತಿದೆ, 0ಗೂ ಸಿಗ್ತಿದೆ. ಸೊ ಐ ಹ್ಯಾವ್ ಇನ್ಕ್ಲೂಡೆಡ್ ಬೋತ್ ಆಫ್ ದಿ ಟರ್ಮ್ಸ್, ಬೋತ್ ಆಫ್ ದಿ ಬೌಂಡ್ರೀಸ್. ಇದಾಯಿತು, ನಮಗೆ ಇವಾಗ x² ಸಿಕ್ಕಿದೆ. ನಾ ಇದನ್ನೇನು ಮಾಡ್ತೇನೆ, -1ಇಂದ ಮಲ್ಟಿಪ್ಲೈ ಮಾಡ್ತೇನೆ. ರೇಂಜ್ ಹುಡ್ಕೋದು ಬೇಸಿಕ್ ಏನಂದರೆ, ನಿಮ್ಗೆ ಏನು ಗೊತ್ತಿದೆಯಲ್ಲ ಅದನ್ನೇ ತೊಗೊಂಡು ಎಬ್ಬಿಸಿ ಈ ರೀತಿಲಿ ಮಾಡಬೇಕು. ನಿಮಗೆ ಲೋವರ್ ಲಿಮಿಟ್ ಮತ್ತು ಅಪ್ಪರ್ ಲಿಮಿಟ್ ಅಂದರೆ ಬೌಂಡ್ರಿ ಲೆವೆಲ್ ಕೆಳಗೆ ನೋಡಿ. ನೀವು ಒಂದು ರೂಮ್ನಲ್ಲಿ ಹೋದಾಗ ನಿಮಗೆ ಒಂದು ಇರುತ್ತೆ ಗ್ರೌಂಡ್ ಫ್ಲೋರ್, ಅಂದರೆ ನಿಮ್ಮ ನೆಲ ಇರುತ್ತೆ, ಆಮೇಲೆ ಇರುತ್ತೆ ರೂಫ್, ತಲೆ ಮೇಲೆ ಒಂದು. ಸೊ ಬೇಸಿಕಲಿ ಒಂದು ನಂಬರ್ ವೇರಿ ಆಗ್ತಿದೆ ಅಂದರೆ ಅದರೊಳಗೆ ಒಂದು ನೆಲ ಇರುತ್ತೆ, ಒಂದು ರೂಫ್ ಇರುತ್ತೆ. ಓಕೆ, ಇದನ್ನು ನಾನು ಏನು ಮಾಡ್ತಿದ್ದೇನೆ, -1ಇಂದ ಯಾಕೆ ಅಂತ ಹೇಳಿದರೆ, ಈ ರೀತಿಯಲ್ಲಿದೆಯಲ್ಲ ಇದರೊಳಗೆ ನಾನು ಇದನ್ನು ಎಬ್ಬಿಸಿ ಈ ರೀತಿಯಲ್ಲಿ ಮಾಡ್ತಿದ್ದೇನೆ ಅಷ್ಟೇ. -1ಇಂದ ಮಲ್ಟಿಪ್ಲೈ ಮಾಡಿದರೆ ಸೈನ್ ಆಫ್ ಇನ್ಇಕ್ವಾಲಿಟಿ ಚೇಂಜ್ ಆಗುತ್ತೆ. ಸೊ ಬೇಸಿಕ್ಲಿ -9 x² ಮೇಲೆ ಮೈನಸ್, ಸೈನ್ ಆಫ್ ಇನ್ಇಕ್ವಾಲಿಟಿ ರಿವರ್ಸ್ ಈ ರೀತಿಯಲ್ಲಿ ಬರುತ್ತೆ. ಈ ನೆಕ್ಸ್ಟ್ ಪೇಜಲ್ಲಿ ಬರೀತೀನಿ. ಈ ರೀತಿಯಲ್ಲಿದೆ. ಇವಾಗ ನಮಗೇನು ಬೇಕಾಗಿದೆ, ಇವಾಗ ನಮಗೆ ಇದು ಮಾಡಿದ್ದೇವೆ. ಇವಾಗ ಒಂದು +9 ಮಾಡಬೇಕು ಎರಡು ಸೈಡ್. ಸೊ ಆ್ಯಡ್ 9 ಆನ್ ಆಲ್ ದ ಸೈಡ್ಸ್. ಎರಡು ಸೈಡ್ ಅಂತಲ್ಲ, 3 ಸೈಡ್ ಇದೆ ಇಲ್ಲಿ. ಸೊ 0 + 9 > 9. ಇದು ನೋಡಿ, +9 - x². ಓಕೆ, > -9 + 9. ಇದೇನಾಗುತ್ತೆ, ಕಂಪ್ಲೀಟ್ಲಿ 0 ಆಗುತ್ತೆ. ಸೊ ಬೇಸಿಕಲಿ 9 > 9 - x² > 0. ಇವಾಗ ನಾ ಇದನ್ನು ಹೀಗೆ ಸ್ವಿಚ್ ಮಾಡ್ತಿದ್ದೇನೆ.
ಈ ಝೀರೋನ ಫಸ್ಟ್ ಇಲ್ಲಿ ಬರಿತೇನೆ. ಏಕೆ ಅಂತ ಹೇಳಿದರೆ ಇದು ಸೈನ್ ಸ್ವಲ್ಪ ಅಂದರೆ ನೋಡೋದಕ್ಕೆ ಚೆಂದ ಕಾಣಲ್ಲ ಅಂಥೇಳಿ ಈ ರೀತಿಯಲ್ಲಿ ಬರೀತಿದ್ದೇನೆ. ನೆನ್ಪಿಟ್ರಿ, ಇದನ್ನು ಸ್ವಿಚ್ ಮಾಡಿ ಬರೆದಿದ್ದೇನೆ. ಮೀನಿಂಗ್ ಸೇಮ್ ಇದೆ, ಎರಡೂ ಈಕ್ವಲ್ಲೇ ಇದೆ. ಓಕೆ, ಬೋತ್ ಆರ್ ಈಕ್ವಲ್. ಈ ರೀತಿಯಲ್ಲಿ ಬರುತ್ತೆ. ಅಂದರೆ ಇದು 9ಕ್ಕಿಂತ ಇದು ಸಣ್ಣದು, ಇದಕ್ಕಿಂತ ಝೀರೋ ಸಣ್ಣದು ಅಂತೇಳಿ. ಇವಾಗ ನೋಡಿ, ಇದ್ರೊಳಗು 0 ಇಸ್ ಲೆಸ್ ದೆನ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಇಸ್ ಲೆಸ್ ದೆನ್ 9 ಅಂತ ಹೇಳಿದೆ. ಓಕೆ, ಇವಾಗ ನಮಗೇನು ಬೇಕಾಗಿದೆ, ರೂಟ್ ಬೇಕಾಗಿದೆ. ಸೊ ಬೇಸಿಕಲಿ ನಾನು ಏನು ಮಾಡ್ತೀನಿ, ಸ್ಕ್ವೇರ್ ರೂಟ್ ಹಾಕ್ತೇನೆ. ಸ್ಕ್ವೇರ್ ರೂಟ್ ಆಫ್ 0 ಗ್ರೇಟರ್ ದೆನ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9. ಓಕೆ, ಇದೇನಾಗುತ್ತೆ, 0 ಲೆಸ್ ದೆನ್ ಈಕ್ವಲ್ಸ್ ಟು 9 ರೂಟ್ ಓವರ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಲೆಸ್ ದೆನ್ ಈಕ್ವಲ್ಸ್ ಟು 3. ಇವಾಗ ನೀವು ಕೇಳ್ಬೋದು, ಇದನ್ನು ಹೀಗೆ ಬರೆದ್ರೆ ಇಲ್ಲೇ ಪ್ಲಸ್ ಆರ್ ಮೈನಸ್ 3 ಬರುತ್ತೆ ಅಂತೇಳಿ. ನಿಮ್ಮದು ಈ ತಲೆಯಲ್ಲಿ ಬಂದಿದ್ದರೆ ನೀವು ಕರೆಕ್ಟ್ ಹಿಡಿದಿದ್ದೀರ. ಆದರೆ ನೆನ್ಪಿಟ್ರಿ, ಇಲ್ಲಿ ಕ್ವೆಶನ್ನಲ್ಲಿ ನಮಗೇನು ಕೊಟ್ಟಿದ್ದಾರೆ, ಇಲ್ಲಿ ಪ್ಲಸ್ ಇದೆ. ನಮಗೆ ಕ್ವೆಶನ್ದಲ್ಲಿ ಇದನ್ನು ಸಜೆಸ್ಟ್ ಮಾಡಿಲ್ಲ ಅಂದರೆ ಆಟೋಮೆಟಿಕ್ಲಿ ನಾನು ಪ್ಲಸ್ಸೇ ತೊಗೊಂಡಿರೋದು. ಇವಾಗ ಯಾವಾಗಾದರೂ ನಿಮಗೆ ಈ ರೀತಿಯಲ್ಲಿ ಮೈನಸ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಕೊಟ್ಟಿದ್ದರೆ ನಾನು ಮೈನಸ್ ತೊಗೊತಿದ್ದೆ, ಮತ್ತು ಸೈನ್ ಆಫ್ ಇನ್ಇಕ್ವಾಲಿಟಿ ಚೇಂಜ್ ಆಗ್ತಿತ್ತು. ಇಲ್ಲಿ ಸೈನ್ ಆಫ್ ಇನ್ಇಕ್ವಾಲಿಟಿ ಚೇಂಜ್ ಆಗ್ತಿತ್ತು. ಯಾಕಂದರೆ ಇವಾಗ ಏನಾದರೂ ಇಲ್ಲಿ ಹೇಳ್ತೀನಿ ನೋಡಿ, 0 ಗ್ರೇಟರ್ ದೆನ್ ಆರ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದೆನ್ -3. ಇಲ್ಲೇನಾಗ್ತಿತ್ತು, ಇದು ಸೈನ್ ಚೇಂಜ್ ಆಗಿ ಈ ರೀತಿಯಲ್ಲಿ ಬರ್ತಿತ್ತು. ಆದರೆ ಇಲ್ಲಿ -3 ಇಲ್ಲ, ಕ್ವೆಶನ್ನಲ್ಲಿ ಕೊಟ್ಟಿಲ್ಲ. ಸೊ ಐ ಆಮ್ ನಾಟ್ ಟೇಕಿಂಗ್ ದಿಸ್. ಪ್ಲಸ್ನ ಎಕ್ಸೆಪ್ಟ್ ಮಾಡಿದ್ದೇನೆ, ಮೈನಸ್ನ ಇಗ್ನೋರ್ ಮಾಡಿದ್ದೇನೆ. ಅರ್ಥ ಆಯ್ತಲ್ವಾ? ಇದನ್ನು ನಾನು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ, ಇವಾಗ ನಿಮ್ಮ ಮುಂದೆ ಫ್ಯೂಚರ್ನಲ್ಲಿ ಯಾವುದೇ ಕ್ವೆಶನ್ ನೀವು ಸಾಲ್ವ್ ಮಾಡಿದರೆ ಪ್ಲಸ್ ಆರ್ ಮೈನಸ್ ಇಲ್ಲಿ ಹಾಕಲೇಬೇಕು. ಆದರೆ ಇಟ್ ಈಸ್ ವೆರಿ ಕಂಪಲ್ಸರಿ ಟು ಆ್ಯಂಡ್ ಸಬ್ಟ್ರ್ಯಾಕ್ಟ್. ಪ್ಲಸ್ ಆರ್ ಮೈನಸ್ ಬಂದೇ ಬರುತ್ತೆ. ನಾನು ಇದನ್ನು ಪ್ಲಸ್ನ ಇನ್ಕ್ಲೂಡ್ ಮಾಡಿದ್ದೇನೆ, ಮೈನಸ್ನ ಎಕ್ಸ್ಕ್ಲೂಡ್ ಮಾಡಿದ್ದೇನೆ. ಓಕೆ, ಇದಾಯಿತು. ಇದು ನೋಡಿ, ಕಂಪ್ಲೀಟಾಗಿ ಎಫ್ ಆಫ್ ಎಕ್ಸ್ ಅಂದರೆ ವಾಯ್ ಆಗಿ ಸಬ್ಸ್ಟಿಟ್ಯೂಟ್ ಆಗಿದೆ. ಸೊ 0 ಇಸ್ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ವಾಯ್ ಈ ರೀತಿಯಲ್ಲಿ ಬಂದಿದೆ. ಸೊ ಡೊಮೇನ್, ಈಗ ನೋಡಿ, ಡೊಮೇನ್ರಿಂದ ನಾವು ರೇಂಜ್ನ ಕಂಡುಹಿಡಿದಿದ್ದೇವೆ. ಸೊ ಬಿಲಾಂಗ್ಸ್ ಟು 0 ಆ್ಯಂಡ್ 3. ಇದಾಗಿತ್ತು ರೇಂಜ್. ಇದರೊಳಗೆ ಏನಾದರೂ ಅರ್ಥ ಆಗಲಿ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.